ಆಗೋಯ್ತು ಕೆಲಸ. ಈಗ ಗೋಪು ಸೈಕಲ್ ಆಗತ್ತೆ ಅನ್ಕಂಟ್ರೋಲ್. ನಾವೀಗ ಮಾಡ್ತೀವಿ ಅವನ್ಗೆ ಗಪ್ಪ ಗೋಲ್. ಗೋಪು ಬೇಗ ನಡಿ, ಇಲ್ಲಾಂದ್ರೆ ಮೂವಿ ಮಿಸ್ ಆಗ್ಬಿಡುತ್ತೆ. ಜಾಗ ಬಿಡು, ಜಾಗ ಬಿಡು. ಸೈಕಲ್ ಔಟ್ ಆಫ್ ಕಂಟ್ರೋಲ್ ಆಗಿದೆ. ಜಾಗ ಬಿಡು. ಸದ್ಯ ಗೋಪು ನಿನಗೇನಾಗಿಲ್ಲ ತಾನೆ? ಏಯ್, ಏನೋ ಗೋಪು ಗೋಪು ಅಂತ ಇದ್ದೀರಾ? ಬೀಳ್ಸಿದ್ದು ನೀವು ನನ್ನನ್ನ, ನನಗ್ ನೋವಾಗಿದ್ದು. ಹಿಂದೆ ಮುಂದೆ ನೋಡ್ದೆ ರೋಡ್ ಸೆಂಟ್ರಲ್ ಬಂದು ನಿಂತ್ಕೊಂಡ್ರೆ ಹಿಂಗೆ ಆಗೋದಲ್ವಾ? ಏನಾಯ್ತು ಮಾಧವ್, ನೀನ್ ಯಾಕೆ ರೈಟ್ ಹ್ಯಾಂಡ್ ಹಿಡ್ಕೊಂಡು ಹಿಂಗ್ ಕೂತಿದ್ಯಾ? ಅಯ್ಯೋ, ನನ್ಗನ್ಸತ್ತೆ ನನ್ನ ಕೈ ಮುರಿದೋಗಿದೆ ಅಂತ. ಈಗ ಈ ಮುರಿದೋಗಿರೋ ಕೈ ಇಟ್ಕೊಂಡು ನಾನು ಹೋಮ್ ವರ್ಕ್ ನ ಹೇಗಪ್ಪ ಮಾಡೋದು, ಹೇಗ್ ಮಾಡೋದು? ಒಳ್ಳೇದಾಯ್ತು. ಯಾವಾಗ ಟೀಚರ್ ಗೊತ್ತಾಗತ್ತೆ ನೀನು ಹೋಮ್ ವರ್ಕ್ ಮಾಡಿಲ್ಲ ಅಂತ, ಅವಾಗ ಅವರು ನಿನ್ನ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಟೀಚರ್ ನಿನ್ನ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋದಾಗ ನೀನು ಏನ್ ಹೇಳ್ತೀಯ ಮಾಧವ್? ನಾನಾಗ ಹೇಳ್ತೀನಿ, ಗೋಪು ನನಗೆ ಬೇಕು ಅಂತಾನೆ ಸೈಕಲ್ ಅಲ್ಲಿ ನನಗ್ ಬಂದ್ ಗುದ್ಬಿಟ್ಟು ಕೈನ ಮುರ್ದಾಕ್ಬಿಟ್ಟ ಅಂತ. ಅವಾಗ ಪ್ರಿನ್ಸಿಪಲ್ ಸರ್ ಗೋಪಾಲ್ನ ಸೈಕಲ್ ಓಡಿಸೋದ್ರಿಂದ ಬ್ಯಾನ್ ಮಾಡ್ಬಿಡ್ತಾರೆ. ಇಲ್ಲ, ಲಕ್ಕಿ ಹೇಳ್ತಿದ್ದಾನೆ, ಪ್ರಿನ್ಸಿಪಲ್ ಸರ್ಗೆ ಗೊತ್ತಾದಾಗ ಲಕ್ಷ್ಮಣ್ ಮತ್ತೆ ಗೋಪಾಲ್ PT ಕ್ಲಾಸ್ ಬಂಕ್ ಮಾಡಿ ಮೂವಿ ನೋಡೋದಕ್ಕೆ ಹೋಗ್ತಿದ್ರು ಅಂತ. ಆಗ ನಿಮ್ಮನ್ನ ಅವರು ರೆಸ್ಟಿಗೇಟ್ ಮಾಡ್ಬಿಡ್ತಾರೆ. ಇಷ್ಟು ಸಣ್ಣ ವಿಷಯಕ್ಕೆ ನೀವು ಎಲ್ಲಿಂದ ಎಲ್ಲಿ ತಗೊಂಡೋಗ್ತಾ ಇದ್ದೀರಾ? ನಾನಿದ್ದೀನಲ್ಲ, ನಾನ್ ಮಾಡ್ತೀನಿ ಮಾಧವ್ ಹೋಮ್ ವರ್ಕ್. ನೀನಂತೂ ಈ ಕೈನ ಸ್ವಲ್ಪನೂ ಅಲ್ಲಾಡಿಸ್ಬೇಡ. ನೀನ್ ಸ್ವಲ್ಪ ಆರಾಮಾಗಿರು, ಎಲ್ಲ ಕೆಲ್ಸನ ಗೋಪಾಲ್ ಮಾಡ್ತಾನೆ. ತುಂಬಾ ನೋವಾಗ್ತಾ ಇದೆ. ನನಗನ್ಸುತ್ತೆ ಇದ್ ಸರಿ ಹೋಗೋದಕ್ಕೆ 1 ವರ್ಷ ಬೇಕು ಅಂತ. ಒಂದ್ ನಿಮಿಷ ಗೋಪಾಲ್, ಈ ತರ ಅಲ್ಲ. ಅರೆ, ಇದೇನ್ ಮಾಡ್ತಿದ್ಯಾ? ಮಾಧವ್ ಅರ್ಧ ಹೋಮ್ ವರ್ಕ್ ನ ಆಲ್ರೆಡಿ ಮಾಡಿದಾನಲ್ಲ, ಅದನ್ನ ಅರ್ಧ ಆಗ್ತಿದ್ಯಲ್ಲ. ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗ್ಬಿಟ್ರೆ ಟೀಚರ್ ಗೊತ್ತಾಗ್ಬಿಡತ್ತಲ್ವಾ? ಅದಕ್ಕೆ ನೀನು ಎಲ್ಲ ಹೋಮ್ ವರ್ಕ್ನು ಸ್ಟಾರ್ಟಿಂಗಿಂದ ಬರಿಬೇಕು. ಮಾಧವ್, ನನ್ಗನ್ಸತ್ತೆ ಗೋಪಾಲ್ಗೆ ಸಿಟ್ಟು ಬರ್ತಿದೆ. ಅವನಿಗೆ ಇನ್ನೂ ಇರಿಟೇಟ್ ಮಾಡಬೇಡ. ಹೆಚ್ಚು ಅಂದ್ರೆ ಏನಾಗತ್ತೆ, ಟೀಚರ್ ನಿನ್ನ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಪ್ರಿನ್ಸಿಪಲ್? ಇಲ್ಲ ಇಲ್ಲ, ನಾನ್ ಮಾಡ್ತೀನಲ್ಲ. ಗೋಪು, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಇಲ್ಲ, ಹಾಗೆಲ್ಲ ಆಗೋದಿಲ್ಲ. ಯಾರ ಕೈನ ಮುರಿದಿದಾರೋ ಅವರೇ ಅದನ್ನೆಲ್ಲ ಮಾಡಬೇಕು. ನನ್ನಿಂದ ಗೋಪುನ ಈ ತರ ನೋಡಕ್ಕಾಗಲ್ಲ. ತಗೊಳ್ಳಿ, ಮುಗೀತು ಹೋಮ್ ವರ್ಕ್. ಇನ್ನು ಸೈನ್ಸ್ ಮತ್ತೆ ಮ್ಯಾಥ್ಸ್ ಹೋಮ್ ವರ್ಕ್ ಬಾಕಿ ಇದೆ ಅಲ್ವಾ? ನಾನೇನ್ ಬಿಟ್ಟಿಗೆ ಸಿಕ್ಕಿದೀನ? ಒಂದಾದ್ಮೇಲೆ ಒಂದು ಹೋಮ್ ವರ್ಕ್ ಕೊಡ್ತಾನೆ ಇದ್ದೀರಲ್ಲ. ನಾನ್ ಮಾಡಲ್ಲ. ಅದು ಸರಿನೇ, ಇಷ್ಟೆಲ್ಲ ಕೆಲಸ ಒಬ್ನೇ ಹೇಗ್ ಮಾಡಕ್ಕಾಗತ್ತೆ? ನಡಿ, ಪ್ರಿನ್ಸಿಪಲ್ ಸರ್ ಹತ್ರ ನಿಜ ಹೇಳ್ಬಿಡೋಣ. ಜಾಸ್ತಿ ಅಂದ್ರೆ ಏನಾಗ್ಬಿಡತ್ತೆ ಮಹಾ, ಪ್ರಿನ್ಸಿಪಲ್ ಸರ್ ನಿನ್ನ ರೆಸ್ಟಿಗೇಟ್ ಮಾಡ್ತಾರೆ ಅಷ್ಟೇ ಅಲ್ವಾ? ಏ ಕಮಾನ್ ಲಕ್ಷ್ಮಣ್, ನೀನುನಾ? ನಾನು ಬರೀ ತಮಾಷೆ ಮಾಡ್ತಿದ್ದೆ. ಐ ವಾಸ್ ಜೋಕಿಂಗ್ ಬ್ರೋ. ನಡಿ ನಡಿ, ಕ್ಲಾಸ್ಗೆ ಟೈಮ್ ಆಗೋಯ್ತು. ನಾನು ಹೋಗ್ತೀನಿ. ಬರ್ದು ಬರ್ದು ಕೈ ಬಿದ್ದೋಗಿದೆ. ಒಂದ್ ನಿಮಿಷ, ಎಲ್ಲ ಹೊರಟ್ರಿ? ಮರ್ತ್ಬಿಟ್ಟ, ಮಾಧವ್ ಕೈಗೆ ನೋವಿದೆ. ಅವನ್ ಬ್ಯಾಗ್ನು ನೀನೇ ಎತ್ಕೊಬೇಕು.
ಸರಿ ಸರಿ, ಇಷ್ಟೊಂದು ಹೋಮ್ವರ್ಕ್ ಮಾಡಿದ್ದೀನಿ. ಸ್ಕೂಲ್ ಬ್ಯಾಗ್ ಯಾವ ಲೆಕ್ಕ ತಗೊಳ್ತೀನಿ. ಈ ಸ್ಕೂಲ್ ಬ್ಯಾಗ್ ಇಷ್ಟೊಂದು ಭಾರ ಯಾಕಿದೆ? ಇದ್ರಲ್ಲಿ ಕಲ್ಲಿದ್ಯಾ ಇಲ್ಲ ಬುಕ್ ಇದೆಯಾ? ಏನು? ನನ್ನ ಅರ್ಥ ಈ ಬ್ಯಾಗ್ ಅಲ್ಲಿ ಮಾಧವ್ನ ಜ್ಞಾನದ ಪಾರ ಇದೆ. ನಿನ್ ತಲೆ ತರ ಖಾಲಿ ಅನ್ಕೊಂಡ. ಈಗ ಬೇಗ ನಡಿ, ಕ್ಲಾಸಿಗೆ ಮುಂಚೆ ಕ್ಯಾಂಟೀನ್ ಬೇರೆ ಹೋಗ್ಬೇಕಲ್ವಾ? ಈಗೇನು ಮಾಧವೇ ಅವನಿಗೆ ತಿನ್ನಿಸ್ಬೇಕಾ? ಅವನಿಗೆ ರೈಟ್ ಹ್ಯಾಂಡ್ ತಾನೇ ಏಟಾಗಿರೋದು, ಲೆಫ್ಟ್ ಹ್ಯಾಂಡಲ್ಲಿ ತಿನ್ಬೋದಲ್ವಾ? ಏನು ಲಕ್ಷ್ಮಣ್, ನೀನಂತೂ ಮಾಧವ್ ರೈಟ್ ಹ್ಯಾಂಡ್ ಅಲ್ವಾ, ಅವನು ಲೆಫ್ಟ್ ಹ್ಯಾಂಡಲ್ಲಿ ಹೇಗೆ ತಿಂತಾನೆ? ಅರೆ ನೀನ್ ಯಾಕೆ ಇಷ್ಟೊಂದು ಲೇಟಾಗಿ ತಿಂತಿದ್ಯಾ? ನಾನು ಪುಸ್ತಕದಲ್ಲಿ ಓದಿದ್ದೀನಿ, ಎಲ್ಲ ಒಂದು ತುತ್ತನ್ನು ಚೆನ್ನಾಗಿ ಅಗದು ತಿನ್ಬೇಕಂತೆ. ಅಂದ್ರೆ 32 ಹಲ್ಲಿಗೆ 32 ಸಾರಿ ಜಗಿಬೇಕಂತೆ, ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ ಹೊಟ್ಟೆ. ತಿನ್ನು. ಪ್ರಿನ್ಸಿಪಲ್ ಸರ್, ಗುಡ್ ಮಾರ್ನಿಂಗ್. ಮಾಧವ್ ಏನಾರು ಸೈಕಲ್ ಬಗ್ಗೆ ಏನಾರು ಹೇಳ್ಬಿಟ್ರೆ ನಾನ್ ಸೈಕಲ್ ಓಡಿಸೋದ್ರಲ್ಲಿ ನೀರ್ ಬಿದ್ದ್ಬಿಡುತ್ತೆ. ಮತ್ತೆ ನಾನು PT ಕ್ಲಾಸ್ನ ಬಂದ್ ಮಾಡ್ಬಿಟ್ಟು ಫಿಲಮ್ಗೆ ಹೋಗೋದು ಗೊತ್ತಾದ್ರೆ ನಾನು ಸ್ಕೂಲಿಂದ ಬ್ಯಾಂಡ್ ಆಗ್ಬಿಡ್ತೀನಿ. ಇವನ್ ಬಾಯ್ನ ಮುಚ್ಚಿಸ್ಬೇಕು. ತಗೋ ತಿನ್ನು ಮಾಧವ್. ವಾವ್, ಎಂತ ಅದ್ಭುತ! ಗೆಳತನ ಅಂದ್ರೆ ಗೋಪಾಲ್ ಮತ್ತು ಮಾಧವ್ ತರ ಇರ್ಬೇಕು. ಆಹಾಹಾ, ನೀವೆಲ್ಲ ನೋಡಿ ಕಲಿಬೇಕು. ಮತ್ತೆ ನಿಮ್ನ ಹುಡುಕ್ತಿದ್ದೆ ನಾನು, ಯಾಕಂದ್ರೆ ಲೈಬ್ರರಿಯಲ್ಲಿ ಪೆಸ್ಟ್ ಕಂಟ್ರೋಲ್ ವರ್ಕ್ ನಡೀತಿದೆ. ಅದರಿಂದ ಎಲ್ಲ ಬುಕ್ನು ಸ್ಟಾಫ್ ರೂಮ್ಗೆ ಶಿಫ್ಟ್ ಮಾಡ್ಬೇಕು. ನನಗ್ ನಂಬಿಕೆ ಇದೆ, ನೀವ್ಯಾರು ಇಲ್ಲ ಅಂತ ಹೇಳೋದಿಲ್ಲ. ಖಂಡಿತ ಸರ್, ನಾವೇನ್ ಫಿಲಂ ನೋಡಕ್ಕ ಹೋಗ್ಬೇಕು. ನಾನು ಖಂಡಿತ ಮಾಡ್ತಾ ಇದ್ದೆ, ಆದ್ರೆ ನನ್ನ ಕೈಗೆ ಏಟ್ ಬೀಳಿಲ್ಲ ಅಂದಿದ್ರೆ ಏನು ಪರವಾಗಿಲ್ಲ ಸರ್. ನನ್ನ ಸ್ನೇಹಿತ ಗೋಪು ಇದ್ದಾನಲ್ಲ, ಅವನು ನನ್ನ ಭಾಗದ ಕೆಲ್ಸನೂ ಮಾಡಿಬಿಡ್ತಾನೆ. ಏನಂತೆ ಗೋಪು? ಹೇಳು ಹೇಳು ಹೇಳ ಹೇಳು, ಪರವಾಗಿಲ್ಲ ಹೇಳು. ಯಾಕಿಲ್ಲ? ನೀನೇನು ಮಾಡಬಾರ್ದು ಮಾಧವ್, ನೀನ್ ಬರೀ ನಿನ್ನ ಗೆಳೆಯರನ್ನ ಸೂಪರ್ವೈಸ್ ಮಾಡ್ಬೇಕು ಅಷ್ಟೇ. ಖಂಡಿತ ಸರ್, ಖುಷಿಯಿಂದ, ತುಂಬಾ ಖುಷಿಯಿಂದ ಮಾಡ್ತೀನಿ. ಅರೆ ನೀವಿಬ್ರು ಯಾಕೆ ಕೆಲಸ ಮಾಡ್ತಿಲ್ಲ? ಏಟ್ ಬಿದ್ದಿರೋದು ಮಾಧವ್ ಮಾತ್ರ ಅಲ್ವಾ? ಮಾಧವ್, ನೀನಂತೂ ಪ್ರಿನ್ಸಿಪಲ್ ಸರ್ಗೆ ನಿನ್ ಕೈಗೆ ಏಟ್ ಆಗಿದೆ ಅಂತ ಹೇಳ್ದೆ, ಆದ್ರೆ ಹೇಗೆ ಏಟ್ ಆಯ್ತು ಅಂತ ಇನ್ನೂ ಹೇಳೇ ಇಲ್ಲ ಅಲ್ವಾ? ನಾವ್ಯಾಕೆ ಹೋಗ್ಬಿಟ್ಟು ಸರ್ಗೆ ಇವಾಗ್ಲೇ ಹೇಳ್ಬಾರ್ದು? ಸರಿ ಸರಿ, ಬೇಗ ಬೇಗ ಕೈ ಆಡಿಸಿ, ಇನ್ನು ತುಂಬಾನೇ ಕೆಲಸ ಬಾಕಿ ಇದೆ. ನಾನು ಮತ್ತೆ ಲಕ್ಕಿ ಸ್ವಲ್ಪ ಸುತ್ತಾಡ್ಕೊಂಡ್ ಬರ್ತೀವಿ, ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಗೋಗ್ಬಿಡ್ಬೇಕು. ಗಪ್ಪ, ನೀನ್ ನೋಡ್ದ ಮಾಧವ್ ಹೇಗೆ ಮುರಿದೋಗಿರೋ ಕೈಯಿಂದ ಅವನ್ನ ತಪ್ಪಿಸ್ಕೊಂಡ ಅಂತ? ಅದ್ರ ಅರ್ಥ ಅವನ್ ಕೈ ಸರಿಯಾಗಿದೆ ಅಂತ. ಅವನ್ ಇಷ್ಟೊತ್ತು ನಾಟಕ ಮಾಡ್ತಿದ್ದ. ಸಾಕು, ಜಾಸ್ತಿ ಆಯ್ತು. ಈಗ ನಾವು ನಾಟಕ ಮಾಡೋಣ. ಮಾಧವ್ ನೋಡೋಣ ಹೇಗ್ ಕಂಡಿಡಿತಾನೆ ಅಂತ. ಹಾಯ್ ಮಿಲಿ. ಇವಾಗ ಬರುತ್ತೆ ಮಜಾ. ಮಾಧವ್, ನಿನ್ನ ಮುಖದಲ್ಲಿ ವೈಟ್ ವಾಶ್ ಆಗಿದೆ. ಇರು, ನಾನು ಹೋಗಿ ನೀರ್ ತರ್ತೀನಿ, ಕ್ಲೀನ್ ಮಾಡೋಣ. ಓಕೆ? ನೀನ್ ನಿಂತ್ಕೊಂಡಿರೋ ನನ್ನ ಮುಖ ನೋಡ್ತಾ ಇದೀಯಾ? ಹೋಗು, ಬೇಗ ನನ್ನ ಮುಖ ತೊಳಿ ಅಂತ ತಗೊಂಬಾ. ಇಲ್ಲ, ನೀನೇ ಹೇಳ್ದೆ ಅಲ್ವಾ, ಯಾರು ನಿನ್ ಕೈ ಮುರಿದ ಹಾಕಿದ್ರೋ ಅವರೇ ನಿನ್ ಕೆಲಸ ಮಾಡ್ಬೇಕು ಅಂತ. ಮತ್ತೆ ನಾನು ಯಾಕೆ ಮಾಡ್ಬೇಕು? ಎಲ್ಲಿ ಹೋಗ್ತಿದ್ಯಾ ಮಾಧವ್? ಮಾರ್ಕೆಟ್ಗೆ. ಯಾಕೆ, ಏನಾದ್ರು ಕೆಲಸ ಇತ್ತಾ? ಗೋಪಾಲ್ ಇಲ್ಲಿ ಇರ್ಬೇಕಂದ್ರೆ ನೀನೊಬ್ನೇ ಹೇಗೆ ಮಾರ್ಕೆಟ್ಗೆ ಹೋಗ್ತೀಯಾ? ನಿನ್ಗೆ ಹೇಗಿದ್ರು ಏಟ್ ಬಿದ್ದಿಯದಲ್ಲ. ಬಾ, ಹಿಂದೆ ಕುತ್ಕೋ, ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ ಮಾರ್ಕೆಟ್ಗೆ. ಓಕೆ? ತಗೋ. ಇದೇ ಸರಿಯಾದ ದಾರಿ ಮಾಧವ್ನ ಕೈ ಸರಿ ಮಾಡೋದಕ್ಕೆ.
ಅಯ್ಯೋ ಈ ಸೈಕಲ್ ಯಾಕೆ ನಿಂತ್ಕೋತಾ ಇಲ್ವಲ್ಲ? ಅರೆ ಮರ್ತಾಗ್ತಾ, ನಾವೇ ಇದನ್ನ ಔಟ್ ಆಫ್ ಕಂಟ್ರೋಲ್ ಮಾಡಿದ್ದು. ಮಾಧವ್, ನಿನ್ನ ಕೈಯಲ್ಲಿ ಏಟ್ ಬಿದ್ದಿತ್ತಲ್ಲ, ನೀನು ಸೈಕಲ್ನ ಹೇಗ್ ಓಡಿಸ್ತಿದ್ದೆ ಹೇಗೇಳು? ಸರ್, ಗೋಪಾಲ್ ಮಾಧವ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ ಅಂದ್ರೆ ಅವನ ಕೈ ಬೇಗ ವಾಸಿ ಆಗ್ಬಿಡ್ತು ಅಲ್ವಾ ಮಾಧವ್? ವಾವ್, ಎಂತ ಅದ್ಭುತ! ದೋಸ್ತಿ ಅಂದ್ರೆ ಗೋಪಾಲ್ ಮತ್ತು ಮಾಧವ್ ರೀತಿ ಇರ್ಬೇಕು, ಇಲ್ಲಂದ್ರೆ ಇರ್ಲೇಬಾರ್ದು. ಹಾಗೆ ಲೈಬ್ರರಿನ ಪೀಸ್ಟ್ ಕಂಟ್ರೋಲ್ ವರ್ಕ್ ಕಂಪ್ಲೀಟ್ ಆಗಿದೆ. ನೀವು ಎಲ್ಲ ಬುಕ್ನು ಸ್ಟೋರ್ ರೂಮ್ ಇಂದ ಲೈಬ್ರರಿಗೆ ಮತ್ತೆ ಇಡಬೇಕಾಗುತ್ತೆ. ನನಗೆ ನಂಬಿಕೆ ಇದೆ ನೀವ್ಯಾರು ಇಲ್ಲ ಅಂತ ಹೇಳಲ್ಲ ಅಂತ. ಸರ್, ಮಾಧವ್ ಈ ಸರಿ ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಅವನ್ ಕೈ ಸರಿ ಹೋಗಿದೆ ಅಲ್ಲ ಅಲ್ವಾ? ಹೌದು ಹೌದು. ಹಾ, ಯಾಕಿಲ್ಲ. ಮತ್ತೆ ಸರ್, ಈ ಸರಿ ಮಾಧವ್ ಎಲ್ಲಾ ಬುಕ್ಸ್ ಅವನೇ ಇರ್ತಾನೆ, ಗೋಪಾಲ್ ಸೂಪರ್ವಿಷನ್ ಅಲ್ಲಿ ಅಲ್ವಾ ಮಾಧವ್? ವಾವ್, ಎಂತ ಅದ್ಭುತ! ತುಂಬಾ ಚೆನ್ನಾಗಿದೆ. ಹಾಗೆ ದೋಸ್ತಿ ಅಂದ್ರೆ ಮಾಧವ್ ಮತ್ತು ಗೋಪಾಲ್ ತರ ಇರ್ಬೇಕು, ಇಲ್ಲಂದ್ರೆ ಇರ್ಲೇಬಾರ್ದು. ವೆರಿ ಗುಡ್. ಬೇಗನೆ ಕೈ ಆಡ್ಸಿ, ಇನ್ನ ತುಂಬಾ ಕೆಲಸ ಇದೆ. ಹೈ, ಕಮ್ ಆನ್ ಕ್ವಿಕ್. ಹೈ ಸ್ಟಾರ್ ಜೋಶ್, ಹೈ ಸರ್.